ಎಲ್ಲರಿಗೂ ನಮಸ್ಕಾರ. ಮಾಡಿಕ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ವಿಶೇಷತೆ ಏನಂತಂದರೆ ಇತಿಹಾಸದ ತರಗತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮಗಾಗಿ. ಚೋಳರ ಬಗ್ಗೆ ವಿಶೇಷವಾಗಿ ನಮಗೆ ಕೆಲವು ಜನ ತೊಂದರೆಯನ್ನು ತಾಪತ್ರೆಯನ್ನು ಕೊಡ್ತಿರ್ತಾರೆ. ಅಂದರೆ ಎಸ್ಪೆಷಲಿ ವರ್ಡ್ ಯೂಸ್ ಮಾಡಬೇಕಂದ್ರೆ ಶತ್ರುಗಳು ಏನು ಮಾಡ್ತಿರ್ತಾರೆ, ಅವರು ನಿದ್ದೆಯನ್ನು ಮಾಡದೆ ನಮ್ಮನ್ನು ಕಾಡಬೇಕಂತೇಳಿ ವಿಚಾರ ಮಾಡ್ತಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಅವ್ರ ಹಾಗೆಯೇ ನಾವು ನಿದ್ದೆ ಮಾಡದೆ ಏನಾದರೂ ಸಾಧಿಸ್ಬೋದಲ್ಲ, ಹಾಗೆ ಏನು ಮಾಡಬೇಕು, ಪ್ರಯತ್ನವನ್ನು ಮಾಡಿದರೆ ನಾವು ಕೂಡ ಸಾಧಿಸ್ಬೋದು ಅಂತ ಹೇಳ್ತಾ, ಹೌದಾ, ಶತ್ರುಗಳು ನಿದ್ದೆಯನ್ನು ಮಾಡದೆ ನಿನ್ನ ಸೋಲನ್ನು ನೋಡ್ತಿರುವಾಗ ನೀನು ನಿದ್ರಿಸದೆ ಏನು ಮಾಡಬೇಕು, ಸಾಧಿಸಬೇಕಂತ ಹೇಳ್ತಾ ಇವತ್ತಿನ ಚೋಳರ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಚೋಳರು ಕ್ರಿಸ್ತಶಕ 850ರಿಂದ 1279ರವರೆಗೆ ಆಡಳಿತವನ್ನು ಮಾಡಿದ್ದಾರೆ. ಇವರಲ್ಲಿ ಭಾಳ ಫೇಮಸ್ ಆಗಿರ್ತಕ್ಕಂಥ ಅರಸರು ಅಂದರೆ ಒಂದು ಕರಿಕಾಲ ಚೋಳ, ಆಮೇಲೆ ರಾಜರಾಜ ಚೋಳ, ವಿಜಯಾಲ ಚೋಳ, ಅದಾದಮೇಲೆ ರಾಜೇಂದ್ರ ಚೋಳ. ಹೌದಾ, ಮೂರನೇ ರಾಜೇಂದ್ರ ಚೋಳ ಬಂದಾಗ ಈ ಸಾಮ್ರಾಜ್ಯ ಏನೈತಿ ಪಾಂಡ್ಯರ ವಶ ಆಗುತ್ತಾ. ಸೊ ಅವ್ರ ಬಗ್ಗೆ ಏನು ಮಾಡೋಣ, ಅಧ್ಯಯನ ಮಾಡೋಣ. ಸೊ ಚೋಳರು ಮೊದಲು ಯಾರ ಸಾಮಂತರಾಗಿ ಯಾರ ಅಂಡರಲ್ಲಿ ಆಳ್ವಿಕೆಯನ್ನು ಮಾಡ್ತಿದ್ರು ಅಂದರೆ ಇವರು ಪಲ್ಲವರ ಅಂಡರಲ್ಲಿದ್ದರು. ಹೌದಾ, ಪಲ್ಲವರ ಅಧೀನಕ್ಕೊಳಪಟ್ಟು ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಏನಾಗುತ್ತೆ ಅಂದರೆ ತದನಂತರದಲ್ಲಿ ಸ್ವತಂತ್ರವಾಗ್ತಾರೆ. ಯಾರು? ಚೋಳರು ಇವರಿಂದ ಪಲ್ಲವರಿಂದ ಸ್ವತಂತ್ರಗೊಂಡು ಏನು ಮಾಡ್ತಾರೆ, ಆಳ್ವಿಕೆಯನ್ನು ಪ್ರಾರಂಭಿಸ್ತಾರೆ. ಇಲ್ಲಿ ನಮಗೆ ವಿಶೇಷ ಏನು ತಿಳಿಬೇಕಂತಂದರೆ, ಈ ಪಲ್ಲವರ ನಂತರ ಸ್ವತಂತ್ರಗೊಂಡು ಆಳ್ವಿಕೆಯನ್ನು ಮಾಡುವಾಗ ಯಾವೆಲ್ಲ ಪ್ರದೇಶಗಳು ಇವರು ಅಧೀನಕ್ಕೆ ಒಳಪಟ್ಟಿದೆ ಅಂದರೆ ಕರ್ನಾಟಕ, ಹೌದಾ, ಕರ್ನಾಟಕ ರಾಜ್ಯದ ಪ್ರದೇಶಗಳು, ಆಂಧ್ರ ಪ್ರದೇಶದ ಪ್ರದೇಶಗಳು ಮತ್ತು ತಮಿಳುನಾಡಿನ ಪ್ರದೇಶಗಳನ್ನು ಇವರು ಏನು ಮಾಡಿದರು, ಆಳ್ವಿಕೆಗೆ ಒಳಪಟ್ಟು ಆಡಳಿತವನ್ನು ಮಾಡ್ತಾಯಿದ್ರು. ಇವೆಲ್ಲ ಪ್ರದೇಶಗಳು ಅವರ ಆಳ್ವಿಕೆಗೆ ಒಳಪಟ್ಟಿದ್ದು. ಅದಾದಮೇಲೆ ವಿಶೇಷವಾಗಿ ನಮಗೇನು ಕಂಡು ಬರ್ತಂದರೆ, ಇದು ಎಲ್ಲಿ ಕಂಡು ಬರ್ತದೆ ಚೋಳ ಸಾಮ್ರಾಜ್ಯ ಅಂದರೆ ವೇಲಾರ್ ಮತ್ತು ಪೆಣ್ಣಾರ್ ನದಿ, ಪೆಣ್ಣಾರ್ ಮತ್ತು ವೇಲಾರ್ ನದಿಗಳ ಮಧ್ಯೆ ಕಂಡು ಬರುತ್ತೆ. ನದಿಗಳ ಮಧ್ಯೆ ಇದೇನು ರೀತಿ ಈ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಸಂಗಮ ಸಾಹಿತ್ಯದ ಪ್ರಕಾರ ಏನು ಸಂಗಮ ಸಾಹಿತ್ಯ ಇದೆ, ಈ ಸಂಗಮ ಸಾಹಿತ್ಯ ಏನಿದೆಯಲ್ಲ ಇದರ ಪ್ರಕಾರ ಈ ಸಾಮ್ರಾಜ್ಯದ ಸ್ಥಾಪಕ ಯಾರಂದರೆ ಕರಿಕಾಲ ಚೋಳ. ಸಂಗಮ ಸಾಹಿತ್ಯದ ಪ್ರಕಾರ, ಹೌದಾ, ಸಾಮ್ರಾಜ್ಯದ ಸ್ಥಾಪಕ ಯಾರಂತಂದರೆ ಕರಿಕಾಲ ಚೋಳ. ಯಾರು ಸ್ಥಾಪಕ? ಕರಿಕಾಲ ಚೋಳ ಈ ಸಾಮ್ರಾಜ್ಯದ ಸ್ಥಾಪಕ ಅಂತ ಸಂಗಮ ಸಾಹಿತ್ಯದಲ್ಲಿ ಏನಿದೆ ಉಲ್ಲೇಖ ಇದೆ. ಸೊ ಅದಾದಮೇಲೆ ಅಧಿಕಾರಕ್ಕೆ ಬಂದವರು ಯಾರಂತಂದರೆ ವಿಜಯಾಲ ಚೋಳ. ಹೌದಾ, ಕರಿಕಾಲ ಚೋಳ ನಂತರ ಅಧಿಕಾರಕ್ಕೆ ಬಂದವನು ಯಾರಂತಾರೆ ವಿಜಯಾಲ ಚೋಳ. ಸೊ ವಿಜಯಾಲ ಚೋಳ ಆದಮೇಲೆ ರಾಜೇಂದ್ರನ್ ಬರ್ತಾನೆ. ಹೌದಾ, 1ನೇ ರಾಜೇಂದ್ರನು. ಅದಾದಮೇಲೆ ನಮಗೆ ಯಾರು ಕಂಡು ಬರ್ತಾರೆ ಅಂತಾರೆ 1ನೇ ರಾಜೇಂದ್ರನ ರಾಜರಾಜ ಚೋಳ ಬರ್ತಾನೆ. ರಾಜರಾಜ ಚೋಳ ಆದಮೇಲೆ ಅಂತಿಮವಾಗಿ ರಾಜೇಂದ್ರನ 3ನೇದವನು ಅಧಿಕಾರಕ್ಕೆ ಇಲ್ಲಿಗೆ ಬರ್ತಾನೆ. ಸೊ ವಿಜಯಾಲ ಚೋಳ ಏನು ಮಾಡ್ತಾನೆ ಅಂತಾರೆ, ಈತ ತಂಜಾವೂರನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿ ಸಾಮ್ರಾಜ್ಯವನ್ನು ಆಳ್ತಾನೆ, ತಂಜಾವೂರು. ಸೊ ಈತನ ರಾಜಧಾನಿ ಯಾವುದಾಗಿತ್ತು ಆ ಸಂದರ್ಭದಲ್ಲಿ ವಿಜಯಾಲಂದ್ ಅಂತಂದರೆ ತಂಜಾವೂರಾಗಿತ್ತು. ತಂಜಾವೂರು ರಾಜಧಾನಿಯಾಗಿ ಕ್ಯಾಪಿಟಲ್ ಅಂತ ನಾವು ಕರಿತೀವಿ. ಹೌದಾ, ಕ್ಯಾಪಿಟಲ್ ಅಂತ ಕರಿತೀವಿ. ವಿಜಯಾಲ ಚೋಳ ಏನು ಮಾಡ್ತಾನೆ, ತಂಜಾವೂರನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಡೀ ಚೋಳ ಸಾಮ್ರಾಜ್ಯವನ್ನು ಏನು ಮಾಡ್ತಾನೆ, ರಿವೈವ್ ಮಾಡ್ತಾನೆ. ಹೌದಾ, ಪುನರ್ ಸ್ಥಾಪಿಸ್ತಾನೆ. ಅದಾದ ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಏನಂತಾರೆ, ಒಂದು ಇಂಪಾರ್ಟೆಂಟ್ ಆಗೋದು ಏನಂತಂದರೆ ಇದರಲ್ಲಿ ಕರಿಕಾಲ ಚೋಳ ಅಥವಾ ಇದು ವಿಜಯಾಲ ಚೋಳ ಆದಮೇಲೆ ಅಧಿಕಾರಕ್ಕೆ ಬಂದವನು ಯಾರಂತಂದರೆ ರಾಜರಾಜ ಚೋಳ 1. ಹೌದಾ, ರಾಜ ಚೋಳ
ಹೌದಾ. ಒಂದನೇ ರಾಜರಾಜ ಚೋಳ ಅಧಿಕಾರಕ್ಕೆ ಬರ್ತಾನೆ. ಒಂದನೇ ರಾಜರಾಜ ಚೋಳ ಅಧಿಕಾರಕ್ಕೆ ಬಂದಾಗ ಏನು ಮಾಡ್ತಾನೆ ಅಂತಂದರೆ ಈತ ಚೇರರನ್ನು ಗಂಗರು ಮತ್ತು ಪಾಂಡ್ಯರನ್ನು ಸೋಲಿಸಿ, ಹೌದಾ, ಗಂಗರು, ಚೇರ ಮತ್ತು ಪಾಂಡ್ಯರನ್ನು ಸೋಲಿಸಿ ಏನು ಮಾಡ್ತಾನೆ, ಸಾಮ್ರಾಜ್ಯನ ವಿಸ್ತರಣೆ ಮಾಡ್ತಾನೆ. ಸಾಮ್ರಾಜ್ಯ ವಿಸ್ತರಣೆ ಮಾಡಿ ಮುಂದೆ ಏನು ಮಾಡ್ತಾನೆ, ನ್ಯಾವಲ್ ಫೋರ್ಸನ್ನು ಕಟ್ತಾನೆ ಈತ. ನ್ಯಾವಲ್ ಫೋರ್ಸ್ ಅಂತ ಹೇಳ್ತೀವಿ. ನ್ಯಾವಲ್ ಫೋರ್ಸನ್ನು ಕಟ್ಟಿ ಏನು ಮಾಡ್ತಾನೆ, ನ್ಯಾವಲ್ ಫೋರ್ಸ್ ನೌಕಾಪಡೆಯನ್ನು ಕಟ್ಟಿ ಶ್ರೀಲಂಕಾದವರೆಗೂ ದಾಳಿಯನ್ನು ಮಾಡಿ ಶ್ರೀಲಂಕಾದವರಿಂದ ಏನು ಮಾಡ್ತಾನೆ, ಕಪ್ಪು ಕಾಣಿಕೆಯನ್ನು ಪಡಿತಾನೆ. ಶ್ರೀಲಂಕಾವನ್ನು ಏನು ಮಾಡ್ತಾನೆ ಈತ, ಸೋಲಿಸ್ತಾನೆ. ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಇದನ್ನು ಕ್ಯಾಪ್ಚರ್ ಮಾಡ್ಕೊಂಡಿರ್ತಾನೆ. ಸೊ ಇದಾದಮೇಲೆ ಇದರ ಪರಿಣಾಮವನ್ನು ನಾವು ಎಲ್ಲಿ ಕಾಣ್ಬೋದು ಅಂತಾರೆ, ಶ್ರೀಲಂಕಾದ ಮೇಲೆ ದಾಳಿ ಮಾಡಿದ್ದ ಅಂತಂದರೆ ಈಗಲೂ ಕೂಡ ಮಲೇಷಿಯಾ, ಸಿಂಗಾಪುರ್ ಮತ್ತು ಶ್ರೀಲಂಕಾಗಳಲ್ಲಿ ಯಾರನ್ನು ಕಾಣ್ಬೋದು, ನಾವು ತಮಿಳರನ್ನು ಕಾಣಬಹುದು. ಆ ಸಂಸ್ಕೃತಿ ಈಗಲೂ ಇದೆ ಇಲ್ಲಿ. ಸೊ ಇದಾದಮೇಲೆ ನಮಗೆ ಮತ್ತೆ ಇಂಪಾರ್ಟೆಂಟ್ ಆಗೋದು ಏನಂತಂದರೆ, ಹೌದಾ, ಈತ ಬೃಹದೀಶ್ವರ ದೇವಾಲಯವನ್ನು ಕಟ್ತಾನೆ. ಅಷ್ಟು ಸಾಕು. ಇದನ್ನು ನಾನು ಬೃಹದೀಶ್ವರ ದೇವಾಲಯವನ್ನು ಕಟ್ತಾನೆ. ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರಲ್ಲಿ ಅಥವಾ ವಾಸ್ತುಶಿಲ್ಪದಲ್ಲಿ ನಾನು ಇದರ ಬಗ್ಗೆ ಏನು ಮಾಡ್ತೀನಿ, ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಫುಲ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ರಾಜರಾಜ ಚೋಳನಿಗೆ ಸಂಬಂಧಪಟ್ಟಂತೆ ಮತ್ತೆ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ, ಬೃಹದೀಶ್ವರ ದೇವಾಲಯ ಆದಮೇಲೆ ಇನ್ನು ರಾಜೇಂದ್ರ ಚೋಳ, ಹೌದಾ, ಯಾವುದು, ರಾಜೇಂದ್ರ ಚೋಳ ಹೌದಾ. ರಾಜೇಂದ್ರ ಚೋಳ ಅಧಿಕಾರಕ್ಕೆ ಬಂದಾಗ, ಹೌದಾ, ರಾಜೇಂದ್ರ ಚೋಳ ಒಂದನೇದವನ ಅಧಿಕಾರಕ್ಕೆ ಬರ್ತಾನೆ. ಒಂದನೇ ರಾಜೇಂದ್ರ ಚೋಳನ ಅದಾದಮೇಲೆ ಮತ್ತೆ ಯಾರು ಅಧಿಕಾರಕ್ಕೆ ಬರ್ತಾರೆ, ಮೂರನೇ ರಾಜೇಂದ್ರ ಚೋಳ ಅಧಿಕಾರಕ್ಕೆ ಬರ್ತಾನೆ, ಹೌದಾ. ಥರ್ಡ್ ರಾಜೇಂದ್ರ ಚೋಳ ಅಧಿಕಾರಕ್ಕೆ ಬರ್ತಾನೆ. ರಾಜೇಂದ್ರನ್ ಚೋಳ ಅಧಿಕಾರಕ್ಕೆ ಬಂದಾಗ ಏನಾಗುತ್ತೆ ಅಂದರೆ, ಸಾಮ್ರಾಜ್ಯ ದುರ್ಬಲ ಸ್ಥಿತಿಯಲ್ಲಿರುತ್ತೆ. ಆವಾಗ ಈ ಸಾಮ್ರಾಜ್ಯವನ್ನು ಯಾರ ಸೋಲಿಸಿಕೊಂಡು ಅಧೀನಕ್ಕೊಳಪಡಿಸ್ಕೊತಾರಂತಂದರೆ, ಪಾಂಡ್ಯರು ಈ ಸಾಮ್ರಾಜ್ಯವನ್ನು ಸೋಲಿಸ್ತಾರೆ, ಓವರ್ ಪವರ್ ಮಾಡ್ತಾರೆ. ಸೊ ಇದಿಷ್ಟು ರಾಜಕೀಯ ಇತಿಹಾಸ. ಇನ್ನೇ ನಾವು ಏನು ಮಾಡೋಣ, ಬಾಕಿದ ಇತಿಹಾಸವನ್ನು ಅಧ್ಯಯನ ಮಾಡೋಣ. ಇವರು ಕೊಡುಗೆಗಳು ಏನಂತಂದರೆ, ಇವರು ಕೊಡುಗೆಗಳು ಒಂದು ಆಡಳಿತವನ್ನು ನೋಡೋಣ. ವಿಶೇಷವಾಗಿ ಆಡಳಿತ, ಹೌದಾ. ಇವರ ಆಡಳಿತಕ್ಕೆ ವಿಶೇಷ ನಾವು ಯಾಕೆ ಕೊಡ್ಬೇಕಂತಂದರೆ, ಆಡಳಿತ ಯಾವ ರೀತಿ ಹೇಗಿತ್ತು ಅಂತಂದರೆ, ಒಂದು ಮಂಡಲಂ, ಹೌದಾ, ಮಂಡಲಂ ಅದಾದ ಮೇಲೆ ಮಂಡಲಂ, ಕೋತ್ವಂಗಿ, ಮತ್ತು ನಾಡು, ಅದಾದಮೇಲೆ ಕುರಂ, ಅದಾದಮೇಲೆ ಯಾವುದು, ತಾರಾಕುರಂ ಅಂತ ಡಿವೈಡ್ ಮಾಡಿದರು. ತಾರಾಕುರಂ ಅಂತೇಳಿ ಇವರು ಸಾಮ್ರಾಜ್ಯವನ್ನು ಡಿವೈಡ್ ಮಾಡಿದರು. ಅದಾದಮೇಲೆ ನಮಗೆ ಮತ್ತೆ ಇಂಪಾರ್ಟೆಂಟ್ ಆಗೋದು ಈ ವಿಷಯದಲ್ಲಿ ಏನಂತಂದರೆ, ಪ್ರತಿಯೊಂದು ಹಳ್ಳಿಗಳಲ್ಲಿ ನಾವು ಏನು ಕಾಣ್ಬೋದಾಗಿತ್ತು ಅಂದರೆ, ಪ್ರತಿ ಹಳ್ಳಿಯಲ್ಲಿನೂ ಪ್ರತಿ ಹಳ್ಳಿ ಅಥವಾ ಗ್ರಾಮಗಳಲ್ಲಿ ನಾವು ಏನು ಕಾಣ್ಬೋದು ಅಂತಂದರೆ, ಒಂದು ಊರು ಅಂತ ಕಾಣ್ತಿದ್ವಿ. ಊರ ಅಂತ ಕರಿತಾ ಇದ್ರೆ ಅದನ್ನು ಊರು ಅಥವಾ ಊರ, ಹೌದಾ. ಇವರ ಕೇಂದ್ರಗಳು ಯಾವಾಗಿದ್ದು ಅಂತಂದರೆ ಉರೈಊರ್. ಇವರ ಮುಖ್ಯ ಕೇಂದ್ರ ಯಾವುದಾಗಿತ್ತಂದರೆ ಉರೈಊರ್, ಹೌದಾ. ಉರೈಊರ್ ಅಂತ ಕರೀತಾರೆ, ಇವರ ಮುಖ್ಯ ಕೇಂದ್ರವಾಗಿತ್ತು. ಸೊ ಅದಾದಮೇಲೆ ಇನ್ನು ಪ್ರತಿಯೊಂದು ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ ಏನಾಗಿತ್ತು ಅಂದರೆ, ಪ್ರತಿ ಹಳ್ಳಿಯು ವಿಷಯ ಸಮಿತಿಗಳು ಕಂಡು ಬರ್ತಾ ಇದ್ದು, ಅವುಗಳನ್ನ ಊರ ಅಂತ ಕರಿತಿದ್ರು. ಪ್ರತಿ ಹಳ್ಳಿಗಳಲ್ಲಿ ವಿಷಯ ಸಮಿತಿ ಕಂಡು ಬರ್ತಾ ಇತ್ತು. ವಿಷಯ ಸಮಿತಿ, ಹೌದಾ. ವಿಷಯ ಸಮಿತಿಯನ್ನು ಏನಂತ ಕರಿತಿದ್ರು, ಊರು ಅಂತ ಕರಿತಿದ್ರು. ಮುಖ್ಯ ಕೇಂದ್ರವನ್ನು ಏನಂತ ಕರಿತಿದ್ರು, ಉರೈಊರ್ ಅಂತ ಕರಿತಾ ಇದ್ರು.
ಸೊ ಅದಾದಮೇಲೆ ಮತ್ತೆ ನಮಗೆ ಇಂಪಾರ್ಟೆಂಟ್ ಆಗೋದು ಏನಂತಂದರೆ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತಂದರೆ, ಈಗ ಕೋತುವಂಗಿ ಆಯಿತು, ನಾಡು, ಕುರಂ. ಹೌದಾ? ತಾರಾಕುರಂ ಅಂತಂದರೆ ಏನು? ಹಳ್ಳಿ ಅಥವಾ ಗ್ರಾಮ. ಹಳ್ಳಿ ಆರ್ ಗ್ರಾಮ. ತಾರಾಕುರಂ ಅಂತಾರೆ ಹಳ್ಳಿ ಅಥವಾ ಗ್ರಾಮ. ಇದ್ರದ್ದು ಪ್ರತಿಯೊಂದು ಗ್ರಾಮಗಳಿಗೆ ಏನಿತ್ತು? ಗ್ರಾಮ ಸಭೆಗಳಿದ್ದು. ಗ್ರಾಮ ಸಭೆಗಳಿದ್ದು. ಹೌದಾ? ಪ್ರತಿಯೊಂದು ಹಳ್ಳಿಗಳಲ್ಲಿ ಏನಾಗಿತ್ತು? ಗ್ರಾಮ ಸಭೆಗಳಿದ್ದು. ಕುರಂ ಅಂತಂದರೆ ಕಮ್ಯುನಿಟಿ ಆಫ್ ವಿಲೇಜಸ್. ಹೌದಾ? ಇದೊಂದು ಕಮ್ಯುನಿಟಿ ಆಫ್ ವಿಲೇಜಸ್ ಅಂತ ಹೇಳ್ಬೋದು. ಕಮ್ಯುನಿಟಿ ಆಫ್ ವಿಲೇಜಸ್, ಹಳ್ಳಿಗಳ ಸಮೂಹವನ್ನು ಕುರಂ ಅಂತ ಕರಿತಾ ಇದ್ರು. ಇದಕ್ಕೆ ಏನಿತ್ತು? ಒಂದು ಇದು ಇತ್ತು, ಏನು? ಮಹಾಸಭೆ ಅಂತ ಕರಿತಿದ್ರು. ಇವುಗಳ ಸಮಿತಿ, ಹಳ್ಳಿಗಳಿಂದ ಪ್ರತಿಯೊಂದು ಸಮಿತಿಗಳು ಬರ್ತಿದ್ರು, ಅದನ್ನು ಏನಂತ ಕರಿತಾ ಇದ್ರು? ಮಹಾಸಭೆ ಅಂತ ಕರಿತಾ ಇದ್ರು. ಮಹಾಸಭಾ ಅಂತಿದ್ರು. ಈ ಮಹಾಸಭಾವನ್ನ ಇನ್ನೊಂದು ಭಾಷೆಯಲ್ಲಿ ಕೂಡ ಕರಿತಿದ್ರು, ಏನಂತಂದ್ರೆ ಪೆರುಂ ಗುರಿ ಅಂತೇಳಿ. ಹೌದಾ? ಪೆರುಂ ಗುರಿ ಅಂತೇಳಿ ಕರಿತಾ ಇದ್ರು ಇವರು. ಪೆರುಂ ಗುರಿ ಇದರ ಮುಖ್ಯಸ್ಥನನ್ನ ಏನಂತ ಅದರ ಸದಸ್ಯರನ್ನ ಏನಂತ ಕರಿತಿದ್ರು? ಪೇರು ಮಕ್ಕಳ ಅಂತ ಕರಿತಾ ಇದ್ರು. ಪೇರು ಮಕ್ಕಳ್. ಹೌದಾ? ಪೇರು ಮಕ್ಕಳ ಅಂತ ಕರಿತಾ ಇದ್ರು. ಸೊ ಕುರಂ, ಪೇರು ಮಕ್ಕಳ್, ಪೆರುಂ ಗುರಿ. ಈ ಪೇರುಂ ಗುರಿ ಅಥವಾ ಪೇರು ಮಕ್ಕಳು ಅಂದ್ರೆ ಸದಸ್ಯರಂತ ಏನು ಕರಿತೀವಿ, ಇವರು ಯಾವ ಆಧಾರದಲ್ಲಿ ಆಯ್ಕೆಯಾಗಿ ಬರ್ತಿದ್ರು ಅಂದ್ರೆ, ಒಂದು ಶ್ರೀಮಂತರಿರಬೇಕು, ಇದಕ್ಕೆ ಚುನಾವಣೆಗೆ ನಿಲ್ಬೇಕಂದ್ರೆ ಒಂದು ಶ್ರೀಮಂತರು ಇರಬೇಕು. ಎರಡನೇ ಇಲ್ಲ ಅಂತಂದ್ರೆ ಸಂಸ್ಕೃತದಲ್ಲಿ ಪಂಡಿತರಿರಬೇಕು. ಸಂಸ್ಕೃತದಲ್ಲಿ ಏನಿರಬೇಕು? ಪಂಡಿತರಿರಬೇಕು. ಹೌದಾ? ಇವ್ರು ಮಾತ್ರ ಏನಾಗಿತ್ತು ಅಂತಾರೆ, ಇವರಿಗೆ ಮಾತ್ರ ಈ ಮಹಾಸಭೆಗೆ ಆಯ್ಕೆಯಾಗಿ ಹೋಗಲು ಅಥವಾ ಚುನಾವಣೆಯಲ್ಲಿ ನಿಲ್ಲಲು ಅವಕಾಶವಿತ್ತು. ಸೊ ಇದಾದ್ಮೇಲೆ ನಮಗೆ ತಾರಾಕುರಂ ಆಯಿತು. ಆಮೇಲೆ ಪ್ರತಿ ಕುರಂಗಳಲ್ಲಿ ಗ್ರಾಮ ಸಮಿತಿಯನ್ನು ಕಾಣ್ತಾ ಇದ್ದೀವಿ. ಹೌದಾ? ಗ್ರಾಮ ಸಮಿತಿಯನ್ನು ಏನಂತ ಕರಿತಿದ್ರು? ಮಹಾಸಭಾ ಅಂತ ಕರಿತಿದ್ರು, ಅಥವಾ ಪೆರುಂ ಗುರಿ ಅಂತ ಕರಿತಾಯಿದ್ರು. ಅದರ ಸದಸ್ಯರನ್ನ ಪೆರುಮಕ್ಕಳು ಅಂತ ಕರಿತಾ ಇದ್ರು. ಸೊ ಅದಾದಮೇಲೆ ಸದಸ್ಯರು ಯಾವ ಆಧಾರದಲ್ಲಿ ಆಯ್ಕೆಯಾಗಿ ಬರ್ತಿದ್ರು ಅಂತಂದರೆ, ಸೊ ನಾನು ಆಗಲೇ ಹೇಳಿದೆ, ಸದಸ್ಯರು ಯಾವುದು? ಒಂದು ಶ್ರೀಮಂತರು ಇರಬೇಕು, ಇಲ್ಲಾಂದರೆ ಸಂಸ್ಕೃತ ಪಂಡಿತರಾಗಿರಬೇಕು. ಅವರು ಮಾತ್ರ ಇಲ್ಲಿ ಆಯ್ಕೆಯಾಗಿ ಬರಲಿಕ್ಕೆ ಅವಕಾಶ ಇತ್ತು. ಅದಾದಮೇಲೆ ನಮಗೆ ಇವರು ಸೆಲ್ಫ್ ಗವರ್ನೆನ್ಸ್ಗೆ ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ರು. ಸೆಲ್ಫ್ ಗವರ್ನೆನ್ಸ್ ಅಂತ ಹೇಳ್ತೀವಿ. ಹೌದಾ? ಸ್ವಯಂ ಆಡಳಿತ, ಹಳ್ಳಿಗಳ ಸ್ವಯಂ ಆಡಳಿತಕ್ಕೆ ಇವರು ಜಾಸ್ತಿ ಮಹತ್ವವನ್ನು ನೀಡಿದ್ರು. ಸೆಲ್ಫ್ ಗವರ್ನೆನ್ಸ್. ಸೆಲ್ಫ್ ಗವರ್ನೆನ್ಸ್ ಅಂತ ಕರಿತೀವಿ. ಅದಕ್ಕೆ ಜಾಸ್ತಿ ಮಹತ್ವವನ್ನು ನೀಡಿದ್ರು ಇವರು. ಬ್ರಿಟಿಷರು ಇವರ ಗ್ರಾಮಾಡಳಿತವನ್ನು ಏನಂತ ಕರೆದಿದ್ದಾರೆ ಅಂದರೆ ಲಿಟಲ್ ಕಿಂಗ್ಡಮ್ಸ್ ಅಂತ ಕರೆದಿದ್ದಾರೆ. ಲಿಟಲ್ ಕಿಂಗ್ಡಮ್ಸ್ ಅಂತ ಕರೆದಿದ್ದಾರೆ. ಹೌದಾ? ಲಿಟಲ್ ಕಿಂಗ್ಡಮ್ಸ್ ಅಂತ ಬ್ರಿಟಿಷರು ಕರೆದಿದ್ದಾರೆ. ಅಷ್ಟೇ ಅಲ್ಲ, ಈ ಗ್ರಾಮಾಡಳಿತದ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಇವ್ರದ್ದು ಒಂದು ಶಾಸನ ಇದೆ, ಉತ್ತರ ಮೇರೂರು ಶಾಸನ. ಉತ್ತರ ಮೇರೂರು ಶಾಸನ. ಇದರಲ್ಲಿ ಏನಿದೆ ಅಂತಂದರೆ ಈ ಗ್ರಾಮಾಡಳಿತದ ಬಗ್ಗೆ ಉಲ್ಲೇಖ ಇದೆ. ಗ್ರಾಮಾಡಳಿತದ ಬಗ್ಗೆ ಉಲ್ಲೇಖ ಯಾವ ಒಂದು ಶಾಸನದಲ್ಲಿ ಸಿಗುತ್ತೆ ನಮಗೆ ಚೋಳರದು ಅಂತಂದರೆ ಉತ್ತರ ಮೇರೂರು ಶಾಸನದಲ್ಲಿ ದೊರೀತದೆ. ಸೊ ಅಷ್ಟೇ ಅಲ್ಲ, ಈ ಉತ್ತರ ಮೇರೂರು ಶಾಸನ ಆದಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಏನಂತಂದರೆ ಇದು ಕಂದಾಯ ವ್ಯವಸ್ಥೆ. ಹೌದಾ? ಕಂದಾಯ ವ್ಯವಸ್ಥೆ. ಕಂದಾಯ ವ್ಯವಸ್ಥೆ. ಕಂದಾಯ ವ್ಯವಸ್ಥೆ ಹೇಗಿತ್ತು ಅಂತಾರೆ, 1/6 ಕಂದಾಯವನ್ನು ಇವರು ಕಲೆಕ್ಟ್ ಮಾಡ್ತಾಯಿದ್ರು. 1/6 ಕಂದಾಯವನ್ನು ಕಲೆಕ್ಟ್ ಮಾಡ್ತಾಯಿದ್ರು. ಭೂ ಕಂದಾಯವೇ ಮುಖ್ಯವಾಗಿತ್ತು. ಇವ್ರದ್ದು ಕೂಡ ಭೂ ಕಂದಾಯ ಮುಖ್ಯವಾಗಿತ್ತು. ಅಷ್ಟೇ ಅಲ್ಲ, ನೀರಾವರಿಗೆ ಇವರು ಜಾಸ್ತಿ ಮಹತ್ವವನ್ನು ನೀಡಿದರು. ನೀರಾವರಿಗೆ ಹೆಚ್ಚಿನ ಮಹತ್ವವನ್ನು ನೀಡಿದರು. ಯಾಕಂತಂದರೆ 1ನೇ ರಾಜೇಂದ್ರ ಏನು ಮಾಡಿದಾನಂತಂದರೆ, ಈತ ಗಂಗೈಕೊಂಡ ಚೋಳಪುರಂ ಎಂಬ ಕೆರೆಯನ್ನು ಕೂಡ ಕಟ್ಟಿದ್ದಾನೆ. ಗಂಗೈಕೊಂಡ ಚೋಳಪುರಂ ಅಂತ ಕೆರೆಯನ್ನು ಕಟ್ಟಿದ್ದಾನೆ. ಸೊ 2 ಇಂಪಾರ್ಟೆಂಟ್ ಕೆರೆಗಳು ಇವರು ನೀರಾವರಿಗೆ ಸಂಬಂಧಪಟ್ಟಂತೆ. ಒಂದು ಗಂಗೈಕೊಂಡ ಚೋಳಪುರಂ. ಹೌದಾ? ಇದೊಂದು ನಗರ ಕೂಡ ಬರುತ್ತೆ, ಹಾಗೆ ಇದು ಬರುತ್ತೆ. ಇನ್ನೊಂದು ಬೆಳ್ಳಂದೂರು ಕೆರೆ. ಬೆಳ್ಳಂದೂರು ಇದು ಎಲ್ಲಿ ಬರ್ತದೆ ಅಂತಾರೆ? ಬೆಳ್ಳಂದೂರು ಕೆರೆ. ಇದು ಬೆಂಗಳೂರಿನ ಹತ್ತಿರ ಬರುತ್ತೆ. ಗಂಗೈಕೊಂಡ ಚೋಳಪುರಂ ಎಲ್ಲಿ ಬರುತ್ತೆ ಅಂದರೆ ತಮಿಳುನಾಡಲ್ಲಿ ಕಂಡು ಬರುತ್ತೆ. ಸೊ ಇವರು ನೀರಾವರಿಗೆ ಜಾಸ್ತಿ ಮಹತ್ವವನ್ನು ನೀಡಿದರು.
ಅದಾದಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಧರ್ಮ, ಇವ್ರದ್ದು ಧರ್ಮ. ಆಮೇಲೆ ನೀರಾವರಿ ಸಮಿತಿಯನ್ನು ಏನಂತ ಕರಿತಿದ್ರು, ಇದನ್ನು ಮೊನ್ನೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ನೀರಾವರಿ ಸಮಿತಿ, ನೀರಾವರಿ ಸಮಿತಿ, ಹೌದಾ. ನೀರಾವರಿ ಸಮಿತಿ ಏನಂತ ಕರಿತಿದ್ರು ಅಂದರೆ ಏರಿಯಾ ವಾರಿಯಂ ಅಂತ ಕರಿತಿದ್ರು. ಏರಿಯಾ ವಾರಿಯಂ, ಏರಿಯಾ ವಾರಿಯಂ ಅಂತ ಕರಿತಿದ್ರು. ಇದನ್ನು ಮೊನ್ನೆ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ಇದಾದ್ಮೇಲೆ ಇವರು ಧರ್ಮ, ಹೌದಾ, ಧರ್ಮ. ಇವರು ಶೈವ ಧರ್ಮದವರು, ಹೌದಾ, ಶೈವ ಧರ್ಮ. ಇವರು ಫಾಲೋ ಮಾಡಿದ್ದು ಯಾವುದಂದ್ರೆ ಶೈವ ಧರ್ಮ, ಶೈವತೆಯನ್ನು ಫಾಲೋ ಮಾಡ್ತಾಯಿದ್ರು. ಶಿವನ ಆರಾಧಕರು, ಶಿವನ ಆರಾಧಕರು. ಅನೇಕ ಕಡೆಗೆ ಶಿವ ದೇವಾಲಯಗಳನ್ನ ಇವರು ಕಟ್ಟಿದ್ದಾರೆ. ಶಿವ ದೇವಾಲಯಗಳನ್ನು ಏನು ಮಾಡಿದ್ದಾರೆ, ನಿರ್ಮಿಸಿದ್ದಾರೆ ಅನೇಕ ಕಡೆಗೆ. ಅಂದರೆ ಅಪ್ರಮೇಯದಲ್ಲಿ, ಅದಾದಮೇಲೆ ಬೃಹದೀಶ್ವರ ಟೆಂಪಲು, ಅದಾದಮೇಲೆ ಮತ್ತೆ ಇಲ್ಲಿ ಭಿನ್ನಮಂಗಲ್ನಲ್ಲಿ. ಸೊ ಅನೇಕ ಚೋಳೇಶ್ವರ ಟೆಂಪಲ್ ಅಂತೇಳಿ ಅನೇಕ ದೇವಾಲಯಗಳನ್ನ ಇವರು ಏನು ಮಾಡಿದ್ದಾರೆ, ಕಟ್ಟಿಸಿದ್ದಾರೆ. ಸೊ ಇವ್ರದ್ದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಮಾಡಬೇಕಾಗುತ್ತಾ, ಇವರು ಧಾರ್ಮಿಕವಾಗಿ ಯಾವ ದೇವರನ್ನು ಇವರು ಬೆಂಬಲಿಸ್ತಿದ್ರು ಅಂತಾರೆ, ಗಣಪತಿ, ಗಣಪತಿ, ಶಿವ, ಶಿವ, ವಿಷ್ಣು, ವಿಷ್ಣು, ದುರ್ಗಾ, ಹೌದಾ, ದುರ್ಗಾ, ಕಾರ್ತಿಕೇಯ, ಕಾರ್ತಿಕೇಯ. ಈ ದೇವರುಗಳನ್ನು ಇವರು ಜಾಸ್ತಿ, ಇವರು ಒಂದು ಸಮಯದಲ್ಲಿ ಫೇಮಸ್ ಆಗಿದ್ದು. ಸೊ ಇನ್ನು ಕಲೆ ಮತ್ತು ವಾಸ್ತುಶಿಲ್ಪ ಆಮೇಲೆ ಶಿಕ್ಷಣ ವ್ಯವಸ್ಥೆಯನ್ನು ನೋಡಿ ಇವತ್ತಿನ ತರಗತಿಯನ್ನು ಮುಗಿಸ್ತೀನಿ. ಯಾವುದಂತಂದರೆ ಈಗ ಇಂಪಾರ್ಟೆಂಟ್ ಆಗೋದು ಯಾವುದಂತಂದ್ರೆ ನಮಗೆ, ಸೊ ಇಂಪಾರ್ಟೆಂಟ್ ಆಗೋದು ಯಾವುದಂತಂದರೆ ಇನ್ನು ಕಲೆ ಮತ್ತು ವಾಸ್ತುಶಿಲ್ಪ ಅಂತ ನಾವು ಹೇಳ್ತೀವಿ. ಕಲೆ ಮತ್ತು ವಾಸ್ತುಶಿಲ್ಪ ಬಂದಾಗ ನಮಗೆ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಒಂದು ಬೃಹದೀಶ್ವರ ದೇವಾಲಯ, ಬೃಹದೀಶ್ವರ ದೇವಾಲಯ, ಕಲೆ ಮತ್ತು ವಾಸ್ತುಶಿಲ್ಪ, ಇದಕ್ಕೆ ಬೃಹದೀಶ್ವರ ದೇವಾಲಯ. ಬೃಹದೀಶ್ವರ ದೇವಾಲಯವನ್ನು ಯಾವಾಗ ನಿರ್ಮಿಸಿದ್ರು ಅಂತಾರೆ, 1010ರಲ್ಲಿ, ಹೌದಾ, 1010ರಲ್ಲಿ ಯಾರು ನಿರ್ಮಿಸ್ತಾರೆ, ಒಂದನೇ ರಾಜರಾಜ ಚೋಳ ಕಟ್ಟಿಸ್ತಾನೆ. ಸೊ ಈ ಬೃಹದೀಶ್ವರ ದೇವಾಲಯ 1000 ವರ್ಷಗಳಿಗಿಂತಲೂ ಹಳೆಯದಾಗಿರ್ತಕ್ಕಂಥ ದೇವಾಲಯ. ಇದು ಎಷ್ಟು ಎತ್ತರ ಇದೆ ಅಂದರೆ 500 ಫೀಟ್ ಎತ್ತರ ಇದೆ. ಅದಾದಮೇಲೆ ಇದ್ರದ್ದು ಶಿಖರನೇ 200 ಫೂಟ್ ಇದೆ, ಹೌದಾ. ಶಿಖರ ಎಷ್ಟಿದೆ ಅಂತಾರೆ, 200 ಫೀಟ್ ಇದೆ. ಶಿಖರ 200 ಫೀಟ್ ಇದೆ. ಆಮೇಲೆ 250 ಫೀಟ್ ಏನಿದೆ, ಇದು ಏನಾಗಿದೆ, ವೈಡ್ ಆಗಿದೆ, ಅಂದರೆ ಅಗಲವಾಗಿದೆ ಈ ದೇವಾಲಯ. ಸೊ ಇದ್ರ ಮುಂದೆ ನಂದಿ ಇದೆ. ಇದು ಶಿವ ದೇವಾಲಯ, ಬೃಹದೀಶ್ವರ ದೇವಾಲಯ ಅಂತ ಕರೀತಾರೆ. ಇದು ತುಂಬ ಫೇಮಸ್ ಆಗಿರ್ತಕ್ಕಂಥ ದೇವಾಲಯ. ಒಂದು. ಎರಡನೇದು ಚೋಳೇಶ್ವರ ದೇವಾಲಯ. ಚೋಳೇಶ್ವರ ದೇವಾಲಯ ಎಲ್ಲಿ ಕಂಡು ಬರ್ತದೆ ಅಂತಂದರೆ, ಇದು ಚೋಳೇಶ್ವರ, ಇದು ಬೇಗೂರು ಎಂಬಲ್ಲಿ ಕಂಡು ಬರುತ್ತೆ. ಬೇಗೂರು, ಹೌದಾ, ಬೇಗೂರಿನಲ್ಲಿ ಕಟ್ಟಿಸಿರ್ತಕ್ಕಂಥ ಈ ಚೋಳೇಶ್ವರ ದೇವಾಲಯ ಯಾರು ಕಟ್ಟಿಸಿದ್ದಾರೆ ಅಂದರೆ ರಾಜೇಂದ್ರನ್ ಕಟ್ಟಿಸಿದ್ದಾನೆ. ರಾಜೇಂದ್ರನ್, ಹೌದಾ, ರಾಜೇಂದ್ರನ್ ಏನು ಮಾಡಿದ್ದಾನೆ, ಇದನ್ನು ಕಟ್ಟಿಸಿದ್ದಾನೆ. ರಾಜೇಂದ್ರನ್ ಚೋಳೇಶ್ವರ ದೇವಾಲಯವನ್ನು ಬೇಗೂರು ಎಂಬಲ್ಲಿ ಕಟ್ಟಿಸಿದ್ದಾನೆ. ಬೃಹದೀಶ್ವರ ದೇವಾಲಯ ಎಲ್ಲಿದೆ ಅಂದರೆ ತಂಜಾವೂರಲ್ಲಿದೆ. ತಂಜಾವೂರು, ಹೌದಾ, ತಂಜಾವೂರು, ತಮಿಳುನಾಡಿನ ತಂಜಾವೂರಿನಲ್ಲಿ ನಾವು ಇದನ್ನು ಕಾಣ್ಬೋದು. ಸೊ ಇದಾದಮೇಲೆ ನಮಗೆ ಅಪ್ರಮೇಯ ದೇವಾಲಯ, ಮೂರನೇದು ಯಾವುದಂದರೆ ಅಪ್ರಮೇಯ ದೇವಾಲಯ ಎಲ್ಲಿದೆ ಅಂತಂದರೆ, ಅಪ್ರಮೇಯ ದೇವಾಲಯ ಇದು ಚನ್ನಪಟ್ಟಣದಲ್ಲಿದೆ. ಚನ್ನಪಟ್ಟಣ ಅಥವಾ ಚನ್ನಪಟ್ಟಣ ಅಥವಾ ಚನ್ನಪಟ್ಟಣ, ಹೌದಾ, ಚನ್ನಪಟ್ಟಣ ಅಥವಾ ಚನ್ನಪಟ್ಟಣ, ಹೌದಾ. ಈ ಒಂದು ಪ್ರದೇಶದಲ್ಲಿ ಅಪ್ರಮೇಯ ದೇವಾಲಯ ಕಂಡು ಬರುತ್ತೆ. ಯಾರು ಕಟ್ಟಿಸಿದಂತಂದರೆ ಚೋಳ ಅರಸರು ಕಟ್ಟಿಸಿರ್ತಕ್ಕಂಥದ್ದು. ಅದಾದಮೇಲೆ ಮುಕ್ತೇಶ್ವರ ದೇವಾಲಯ, ಮೂರನೇದು ಮುಕ್ತೇಶ್ವರ ದೇವಾಲಯ.
ಎಲ್ಲಿ ಕಂಡು ಬರ್ತಂದ್ರೆ ಇದು ಮುಕ್ತೇಶ್ವರ ದೇವಾಲಯ, ಇದು ಭಿನ್ನಮಂಗಲದಲ್ಲಿ ಕಂಡು ಬರ್ತದೆ. ಭಿನ್ನಮಂಗಲದಲ್ಲಿ ಕಂಡುಬರುವ ಮುಕ್ತೇಶ್ವರ ದೇವಾಲಯವನ್ನು, ಹೌದಾ, ಇದನ್ನ ಕಟ್ಟಿಸಿದವರು ಅಂದರೆ ರಾಜೇಂದ್ರ ಒಂದನೇ ರಾಜೇಂದ್ರ ಇದನ್ನ ಕಟ್ಟಿಸ್ತಾನೆ. ಒಂದನೇ ರಾಜೇಂದ್ರ ಕಟ್ಟಿಸ್ತಾನೆ. ಆಮೇಲೆ ಒಂದನೇ ರಾಜೇಂದ್ರ ಇನ್ನೂ ಏನು ಮಾಡ್ತಾನೆ ಅಂತಂದರೆ ಗಂಗೈಕೊಂಡ ಚೋಳಪುರಂ ಎಂಬತಕ್ಕಂಥ ದೇವಾಲಯವನ್ನು ಕೂಡ ಕಟ್ತಾನೆ. ಗಂಗೈಕೊಂಡ ಚೋಳಪುರಂ ದೇವಾಲಯ, ಗಂಗೈಕೊಂಡ ಚೋಳಪುರಂ, ಗಂಗೈಕೊಂಡ ಚೋಳ, ಹೌದಾ, ಚೋಳಪುರಂ ದೇವಾಲಯವನ್ನು ಒಂದನೇ ರಾಜೇಂದ್ರ ಇದನ್ನು ಕಟ್ತಾನೆ. ಸೊ ಈ ಒಂದನೇ ರಾಜೇಂದ್ರ ಗಂಗೈಕೊಂಡ ಚೋಳಪುರಂ ದೇವಾಲಯವನ್ನು ಕೊಡ್ತಾನೆ. ಗಂಗೈಕೊಂಡ ಚೋಳಪುರಂ ಅಂತಕ್ಕಂಥ ಒಂದು ನಗರವನ್ನು ಕೂಡ ಕಟ್ತಾನೆ. ಗಂಗೈಕೊಂಡ ಚೋಳಪುರಂ ಅಂತಕ್ಕಂಥ ಒಂದು ಕೆರೆಯನ್ನು ಕೂಡ ಈತ ಕಟ್ತಾನೆ. ಸೊ ಹಾಗಾದರೆ ನಮಗೆ ವಿಶೇಷವಾಗಿ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನಾಗಿತ್ತು ಅಂದರೆ ದೇವಾಲಯಗಳು ಏನಾಗಿದ್ದು ಅಂದರೆ ಆರ್ಥಿಕ ಮತ್ತು ಸಾಂಸ್ಕೃತಿಕ, ಹೌದಾ, ಸಾಂಸ್ಕೃತಿಕ ಕೇಂದ್ರಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ವು. ಆರ್ಥಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಾಗಿ ದೇವಾಲಯಗಳು ಕಾರ್ಯನಿರ್ವಹಿಸ್ತಿದ್ವು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಬಂದರು, ಹೌದಾ, ಇವ್ರದ್ದೊಂದು ಫೇಮಸ್ ಬಂದರು ಇತ್ತು. ಆ ಬಂದರು ಯಾವುದಂತಂದರೆ, ಹೌದಾ, ಕರಿಕಾಲ ಚೋಳ ಇದನ್ನು ಕಟ್ಟಿಸ್ತಾನೆ. ಕರಿಕಾಲ ಚೋಳ ಕಟ್ಟಿಸ್ತಾನೆ. ಇದ್ರ ಬಗ್ಗೆ ಬಂದರು ಬಗ್ಗೆ ಉಲ್ಲೇಖ ನೀಡೋದು ಯಾವುದಂದರೆ ಪೆರಿಪ್ಲಸ್ ಆಫ್ ದ ಎರಿತ್ರಿಯನ್ ಸಿ, ಹೌದಾ, ಇದೊಂದು ಗ್ರೀಕ್ ಅನಾಮಿಕ ಕೃತಿಯಾಗಿದ್ದು ಇದು ಏನಿದೆ ಬಂದರು ಬಗ್ಗೆ ಉಲ್ಲೇಖ ನೀಡುತ್ತೆ. ಆ ಬಂದರು ಯಾವುದಂತಾರೆ ಪುಹಾರ್ ಬಂದರು. ಈ ಪುಹಾರ್ ಬಂದರನ್ನ ಏನಂತ ಕರೀತಾರೆ, ಕಾವೇರಿ ಪಟ್ಟಣಂ ಅಂತ ಕೂಡ ಕರೀತಾರೆ. ಕಾವೇರಿ ಪಟ್ಟಣಂ, ಹೌದಾ, ಕಾವೇರಿ ಪಟ್ಟಣಂ ಅಂತ ಇದನ್ನ ಕರೀತಾರೆ. ಸೊ ಪುಹಾರ್ ಅಥವಾ ಕಾವೇರಿ ಪಟ್ಟಣಂ ಅಂತ ನಾವು ಇದನ್ನ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಉಲ್ಲೇಖ ಎಲ್ಲಿ ಸಿಗ್ತಾರೆ, ಪೆರಿಪ್ಲಸ್ ಆಫ್ ದ ಎರಿಥ್ರಿಯನ್ ಸಿ ಅಂತಕ್ಕಂಥ ಒಂದು ಕೃತಿಯಲ್ಲಿ ಸಿಗುತ್ತೆ. ಇದು ಗ್ರೀಕ್ ಅನಾಮಿಕ ಕೃತಿಯಾಗಿದ್ದು ಇದರಲ್ಲಿ ರೋಮನ್ನರೊಂದಿಗೆ ಇವರು ಏನು ಮಾಡಿದ್ರು, ಈ ಪುಹಾರ್ ರೋಮನ್ನರೊಂದಿಗೆ ಸಂಪರ್ಕವನ್ನು ಹೊಂದಿದ್ರು, ರೋಮನ್ನರೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ರು ಅಂತ ಇದರಲ್ಲಿ ಉಲ್ಲೇಖ ಇದೆ. ಸೊ ಇದಾದ್ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಏನಂತಂದರೆ ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಣ, ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ. ಇನ್ನು ಇವರಿಗೆ ಏನು ಸಂಬಂಧಪಟ್ಟಿದೆ ಶಿಕ್ಷಣ, ಹೌದಾ, ಶಿಕ್ಷಣ. ಕಾವೇರಿ ಪಟ್ಟಣಂ ಬಗ್ಗೆ ನಾವು ಅಧ್ಯಯನ ಮಾಡಿದ ಮೇಲೆ ಶಿಕ್ಷಣ ವ್ಯವಸ್ಥೆಗೆ ಅಗ್ರಹಾರಗಳು ಇವರು ಕಟ್ಟಿಸಿದ್ರು, ಹೌದಾ, ಅಗ್ರಹಾರಗಳು ಮತ್ತು ದೇವಾಲಯಗಳು ಸಾಂಸ್ಕೃತಿಕ ಮತ್ತು ಆರ್ಥಿಕ ಕೇಂದ್ರಗಳಿಗೆ ಕಾರ್ಯನಿರ್ವಹಿಸ್ತಿದ್ದು. ಅಷ್ಟೇ ಅಲ್ಲ, ಶೈಕ್ಷಣಿಕ ಕೇಂದ್ರಗಳಾಗಿ ಕೂಡ ಕಾರ್ಯನಿರ್ವಹಿಸ್ತಿದ್ದು. ಅಗ್ರಹಾರಗಳು ಏನು ಮಾಡ್ತಿದ್ರು, ಅವರು ಕಟ್ಟಿ ಶೈಕ್ಷಣಿಕ ಕೇಂದ್ರಗಳಾಗಿ ಮುನ್ನಡೆಸ್ತಾ ಇದ್ರು. ಇವ್ರದ್ದು ಒಂದು ಫೇಮಸ್ ಅಗ್ರಹಾರ ಇದೆ. ಆ ಅಗ್ರಹಾರ ಯಾವುದಂತಾರೆ ಉತ್ತರ ಮೇರೂರು ಅಗ್ರಹಾರ. ಉತ್ತರ ಮೇರೂರು ಅಗ್ರಹಾರ, ಹೌದಾ, ಇದು ಅಲ್ಲಿರ್ತಕ್ಕಂಥ ಶೈಕ್ಷಣಿಕ ಕೇಂದ್ರ, ಹೌದಾ. ಚೋಳರ ಅತಿ ಮುಖ್ಯವಾಗಿರ್ತಕ್ಕಂಥ ಶೈಕ್ಷಣಿಕ ಕೇಂದ್ರ ಯಾವುದಂತಾರೆ ಉತ್ತರ ಮೇರೂರು ಅಗ್ರಹಾರ, ಹೌದಾ. ಅಗ್ರಹಾರ ಅಂತಾರೆ ಶೈಕ್ಷಣಿಕ ಕೇಂದ್ರಗಳಂತ ನಾವು ಹೇಳಬೇಕಾಗುತ್ತೆ ಇವರಿಗೆ ಸಂಬಂಧಪಟ್ಟಂತೆ. ಸೊ ಅದಾದಮೇಲೆ ಶಿಕ್ಷಣ ಆದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಂದರೆ ಇವರ ಸಾಹಿತ್ಯದಲ್ಲಿ ಇವ್ರಿಗೆ ಇಂಪಾರ್ಟೆಂಟು ಸಂಗಮ ಸಾಹಿತ್ಯ ಇವ್ರ ಕಾಲದಲ್ಲಿ ಬೆಳೀತದೆ. ಪಾಂಡ್ಯ, ಚೇರ, ಚೋಳರ ಕಾಲದಲ್ಲಿ ಸಂಗಮ ಸಾಹಿತ್ಯ ಬೆಳೀತದೆ. ತಮಿಳು ಲಿಟ್ರೇಚರ್ ಅಂತ ನಾವು ಕರಿತೀವಿ. ಸೊ ಅಲ್ಲಿ ಅನೇಕ ಕೃತಿಗಳಿದ್ದಾವೆ. ಆದರೆ ಇಲ್ಲಿ ನನಗೆ ಇಂಪಾರ್ಟೆಂಟ್ ಆಗೋದೇನೆಂದರೆ ಕಂಬನ ಒಂದು ಕೃತಿಯನ್ನು ಬರೀತಾನೆ. ಕಂಬನ ಆರ್ ನ, ಹೌದಾ. ಯಾವ ಕೃತಿಯನ್ನು ಬರಿತಾನೆ ಈತ ಅಂತಂದರೆ ಈತ ಬರೆದ ಕೃತಿ ರಾಮಾಯಣ. ರಾಮಾಯಣ ಯಾರು ಬರೀತಾರೆ ಅಂದರೆ ಕಂಬನ ಬರಿತಾನೆ, ಹೌದಾ. ರಾಮಾಯಣ ಯಾರು ಬರಿತಾರೆ, ಕಂಬನ ಬರಿತಾನೆ. ಸೊ ಇನ್ನೊಂದು ಕೃತಿ ಯಾವುದಂತಂದರೆ ಇವ್ರದ್ದು ಸೆಕ್ಯುಲರ್ ಬರಿತಾನೆ ಅದನ್ನು, ಹೌದಾ.
ಸೆಕ್ಯುಲರ್. ಹೌದಾ, ಸೆಕ್ಯುಲರ್ ಬರೆದಿರ್ತಕ್ಕಂಥ ಕೃತಿ ಯಾವುದಂತಂದರೆ ಪೆರಿಯಾ ಪುರಾಣ. ಪೆರಿಯಾ ಪುರಾಣ, ಪೆರಿಯಾ ಪುರಾಣ. ಹೌದಾ, ಪೆರಿಯಾ ಪುರಾಣ ಯಾರು ಬರೀತಾರೆ ಅಂದರೆ ಸೆಕ್ಯುಲರ್ ಬರೀತಾನೆ. ಸೊ ಇನ್ನೊಂದು ಯಾರಂತಂದರೆ ತಿರುಕ್ಕದೇವ ಬರೆದಿರ್ತಕ್ಕಂಥದ್ದು. ತಿರುಕ್ಕದೇವ ಬರೆದಿರ್ತಕ್ಕಂಥ ಅತ್ಯಂತ ಮಹತ್ವದ ತಮಿಳ್ ಕೃತಿ ಅಥವಾ ಸಾಹಿತ್ಯ ಕೃತಿ ಯಾವುದಂತಂದರೆ ಇದು ಜೀವಿಕ ಚಿಂತಾಮಣಿ. ಜೀವಿಕ ಚಿಂತಾಮಣಿ. ಹೌದಾ, ಜೀವಿಕ ಚಿಂತಾಮಣಿ ಅಂತ ಹೇಳಬೇಕಾಗುತ್ತಾ. ಸೊ ಇಷ್ಟು ಇದು ಏನಾಗಿತ್ತಂದರೆ ತಮಿಳು ಚೋಳರ ಸಂಗಮ ಸಾಹಿತ್ಯ ಅಥವಾ ಶಿಕ್ಷಣ ಅಷ್ಟೇ ಅಲ್ಲ, ಇವರ ಆಡಳಿತ, ಆಮೇಲೆ ರಾಜರಾಜ ಚೋಳ ವಿಜಯಾಲಯ ಚೋಳನಿಗೆ ಸಂಬಂಧಪಟ್ಟಂತೆ ಅವರು ಕ್ಯಾಪಿಟಲ್ ಯಾವುದಾಗಿತ್ತಂದರೆ, ಹೌದಾ, ಅಂತಿಮವಾಗಿ ಯಾರು ಇವರನ್ನು ಸೋಲಿಸ್ತಾರೆ ಅಂದರೆ ಪಾಂಡ್ಯರು ಸೋಲಿಸಿ ಪಾಂಡ್ಯ ಸಾಮ್ರಾಜ್ಯನ ಬಲಿಷ್ಠಗೊಳಿಸ್ತಾರೆ. ಇವ್ರ ಸಾಮ್ರಾಜ್ಯ ಅಧಪತನಕ್ಕೆ ಹೋಗುತ್ತೆ. ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಏರಿಯ ವಾರ್ಯ ಮೊನ್ನೆ ಪರೀಕ್ಷೆಯಲ್ಲಿ ಕೇಳಿದರು. ಸೊ ರಾಮಾಯಣವನ್ನು ಬೇರೆ ಪರೀಕ್ಷೆಯಲ್ಲಿ ಕೇಳಿದರೆ ಉತ್ತರ ಮೇರೂರು ಅಗ್ರಹಾರವನ್ನು ಕೇಳಿಲ್ಲ. ಉತ್ತರ ಮೇರೂರು ಶಾಸನ ಯಾವುದ್ರ ಬಗ್ಗೆ ಹೇಳುತ್ತೆ ಅಂತ ಪರೀಕ್ಷೆಯಲ್ಲಿ ಕೇಳಿದರೆ. ಅದಾದಮೇಲೆ ಲಿಟಲ್ ಕಿಂಗ್ಡಮ್ ಅಂತ ನಾನು ಆಗಲೇ ಹೇಳಿದೆಲ್ಲ, ಬ್ರಿಟಿಷರು ಕರೆದಿರ್ತಕ್ಕಂಥದ್ದು, ಅದು ಗ್ರಾಮಾಡಳಿತವನ್ನು ಅವ್ರು ಕರೆದಿದ್ದು ಗ್ರಾಮಾಡಳಿತವನ್ನು ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿದ್ದಾರೆ ಪರೀಕ್ಷೆಯಲ್ಲಿ ಕೇಳಿದರೆ. ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಚೋಳರ ಬಗ್ಗೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಅಗೇನ್ ಇನ್ ನೆಕ್ಸ್ಟ್ ಕ್ಲಾಸ್. ಹ್ಯಾವ್ ಅ ನೈಸ್ ಡೇ.